ನಾನಿವತ್ತು ಕುಲುಕೋ ಶರ್ಬತ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ದೇಹಕ್ಕೆ ತಂಪು ಕೂಡ. ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕುಲುಕೋ ಶರ್ಬತ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ಖಂಡಿತವಾಗಿ ತಿಳಿಸಿ. ಇವಾಗ ಸಬ್ಜಾ ಬೀಜ ತೊಗೊಂಡಿದ್ದೀನಿ ನೋಡಿ. ನಾನಿಲ್ಲಿ ಕಸ್ತೂರಿ, ಕಾಮಕಸ್ತೂರಿ ಬೀಜ, ಇದು ಕಾಮಕಸ್ತೂರಿ ಗಿಡ ಇರುತ್ತಲ್ವ ಅದ್ರ ಬೀಜ. ಇದನ್ನು ಬೇಸಿಲ್ ಸೀಡ್ಸ್ ಅಂತ ಕೂಡ ಕರೀತಾರೆ. ದೇಹಕ್ಕೆ ತುಂಬ ತಂಪು, ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ನಾವು ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡಿತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗತ್ತೆ ಹಾಗೂ ತಂಪು ಕೂಡ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕಪ್ ಇಟ್ಕೊಂಡು ನೋಡಿ, 1 ಸ್ಪೂನಿನಷ್ಟು ನಾನು ಸಬ್ಜಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಈ 1 ಸ್ಪೂನು ಸಬ್ಜಾ ಬೀಜದಲ್ಲೇ ನಾವು ಹೆಚ್ಚು ಕಡಿಮೆ 3 ಕಪ್ಪಿನಷ್ಟು ಜ್ಯೂಸನ್ನ ಮಾಡ್ಕೋಬೋದು. ಅಷ್ಟು ಜಾಸ್ತಿ ಆಗುತ್ತೆ ಇದು. ಇದರ 3/4 ಭಾಗದಷ್ಟು ನೀರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಸಬ್ಜಾ ಬೀಜ ಉಬ್ಬತ್ತೆ. ಒಂದು 10 ನಿಮಿಷ ಈ ರೀತಿ ನೆನೆಯೋದಕ್ಕೆ ಬಿಟ್ಬಿಡ್ಬೇಕಿದನ್ನು. ಇವಾಗ ಇದನ್ನು ನಾನು ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೀನಿ ನೋಡಿ. ನೆಂದ ನಂತರ ಎಷ್ಟು ಚೆನ್ನಾಗಿ ಇಷ್ಟಾಗಿದೆ ನೋಡಿ. 1 ಸ್ಪೂನ್ ಸಬ್ಜಾ ಬೀಜದಲ್ಲಿ ಇಷ್ಟು ಆಗಿದೆ. ಒಂದು 3-3.5 ಸ್ಪೂನ್ನಷ್ಟು ಸಬ್ಜಾ ಬೀಜ ನಮಗೆ ಆಗಿದೆ. ಇದು ಚೆನ್ನಾಗಿ ಉಬ್ಬಿದೆ. ಇವಾಗ ನಿಂಬೆಹಣ್ಣನ್ನು ಇಟ್ಕೊಂಡಿದ್ದೀನಿ 2, ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ನೋಡಿ 2. ನಾನು 2 ಕಪ್ ಜ್ಯೂಸ್ ಮಾಡ್ತಾಯಿದ್ದೀನಿ. 2 ಕಪ್ ಜ್ಯೂಸ್ಗೆ 2 ನಿಂಬೆಹಣ್ಣು ಹಾಗೂ 2 ಮೆಣಸಿನ್ಕಾಯಿ ಬೇಕಾಗತ್ತೆ. ಈ ರೀತಿ ಸಣ್ಣದಾಗಿ ಸ್ಲೈಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 2 ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿಯುತ್ತಲ್ವ ಅದು 1 ಕಪ್ಪಿಗೆ ಜ್ಯೂಸ್ಗೆ ಬೇಕಾಗತ್ತೆ. ಇದನ್ನು ಕೂಡ 2 ಸ್ಲೈಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಸ್ಲೈಸ್ ಕೂಡ ನಮಗೆ ಜ್ಯೂಸ್ಗೆ ಬೇಕಾಗತ್ತೆ. ಹಾಗೂ ಇನ್ನು ಉಳಿದ ಅರ್ಧ ಭಾಗ ಅದನ್ನು ನಿಂಬೆಹಣ್ಣನ್ನು ನಾವು ಹಿಂಡ್ಕೊಳ್ತೀವಿ ಜ್ಯೂಸ್ಗೆ. ಮೆಣಸಿನ್ಕಾಯಿ ಕೂಡ ಈ ರೀತಿಯಾಗಿ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. 2 ಮೆಣಸಿನ್ಕಾಯಿ ಕೂಡ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡಾಯಿತು, ತೆಗೆದಿಟ್ಕೊಳ್ತೀನಿ ನಾನು ಇದನ್ನು. ಜ್ಯೂಸ್ಗೋಸ್ಕರ ನಾನು 2 ಕಪ್ಪನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 5 ಪೀಸ್ನಷ್ಟು ಐಸ್ ಕ್ಯೂಬ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸಬ್ಜಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಿನಷ್ಟು ಸಬ್ಜಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಗೂ ಹಾಕ್ಕೊಳ್ತಾ ಇದ್ದೀನಿ. ಅರ್ಧರ್ಧ ಭಾಗದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಐಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ನಾನು. 2 ಕಪ್ಗೂ ಐಸ್ ವಾಟರ್ ಅರ್ಧರ್ಧದಷ್ಟು ಹಾಕ್ಕೊಂಡೆ. ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಿನಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಕೂಡ ಹಾಕ್ಕೋಬೋದು, ಆದರೆ ಸಕ್ಕರೆ ಪುಡಿ ಹಾಕೋದ್ರಿಂದ ಬೇಗ ಇದು ಕರಗತ್ತೆ. ಆದ್ದರಿಂದ ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ನೀವು ಹಾಕ್ಕೋಬೋದು. ಸ್ವಲ್ಪ ಉಪ್ಪಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟಿಷ್ಟು 2ಕ್ಕೂ ಉಪ್ಪಿನ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ನಿಂಬೆಹಣ್ಣಿನ ಸ್ಲೈಸ್ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು 2ಕ್ಕೂ ಒಂದೊಂದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಕಟ್ ಮಾಡಿದಂತಹ ಮೆಣಸಿನ್ಕಾಯಿನೂ 2 ಒಂದೊಂದನ್ನು ಹಾಕ್ಕೊಳ್ತಾ ಇದ್ದೀನಿ 2 ಕಪ್ಪಿಗೂ. ಪುದೀನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಪುದೀನದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಆದ್ದರಿಂದ ಪುದೀನ ಕೂಡ ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. 2ಕ್ಕೂ ನಾನು 2 ಹೋಳು ನಿಂಬೆಹಣ್ಣಿತ್ತಲ್ವ ಅದನ್ನು 2 ಕಪ್ಗೂ ಹಿಂಡ್ಕೊಳ್ತಾ ಇದ್ದೀನಿ. ಇವಾಗ ನಾವು ಶರ್ಬತ್ನ ಕುಲುಕಬೇಕಲ್ವ, ಆದ್ದರಿಂದ 1 ಕಪ್ಪನ್ನು ಈ ರೀತಿಯಾಗಿ ಇಟ್ಕೊಂಡು ಅದು ಕರೆಕ್ಟಾಗಿ ಕೂರಬೇಕು ಕಪ್ಪು. ಆ ಥರ ಕಪ್ಪನ್ನು ಇಟ್ಕೊಂಡು ಸ್ವಲ್ಪ ಮೇಲ್ಗಡೆಯಿಂದ ಪ್ರೆಸ್ ಮಾಡಬೇಕು, ಗಟ್ಟಿಯಾಗಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಶರ್ಬತ್ನ ಕುಲುಕಬೇಕು. ಇದಕ್ಕೆ ನಾವು ಕುಲುಕು ಶರ್ಬತ್ ಅಂತ ಕರೆಯೋದು. ಇವಾಗ ಕುಲುಕಿದ್ದೀನಿ ನೋಡಿ ಕ್ಲೀನಾಗಿ. ನೋಡಿ ರೆಡಿ ಆಯಿತು. ಇವಾಗ ನೋಡಿ 1 ಕಪ್ಪು ಜ್ಯೂಸ್ ಇದೆ ಅಲ್ವಾ, ಅದನ್ನು ಒಂದು ಡಬ್ಬಿಯಲ್ಲಿ ನಾನು ಕುಲುಕ್ಬಿಟ್ಟು ತೋರಿಸ್ತೀನಿ. ಕಪ್ಪಿನ ಸಹಾಯದಿಂದ ಕುಲುಕಿದರೆ ಸ್ವಲ್ಪ ಚೆಲ್ಲುತ್ತೆ ಅಂತ ಭಯ ಏನಾದ್ರು ಇದ್ದರೆ ಈ ರೀತಿ ಒಂದು ಡಬ್ಬಿಗೆ ಹಾಕ್ಕೊಂಬಿಟ್ಟು ಇದರ ಮುಚ್ಚಳನ ಟೈಟಾಗಿ ಹಾಕ್ಕೊಂಬಿಟ್ಟು ನೋಡಿ ಈ ರೀತಿಯಾಗಿ ಮುಚ್ಚಳ ಹಾಕ್ಕೊಂಡು ಕುಲುಕಿದ್ರೆ ಆಯಿತು. ನೋಡಿ ಈ ಥರ ಕುಲುಕಿದ್ರೆ ಇದು ಕೂಡ ಕುಲುಕು ಶರ್ಬತ್ ಆಗತ್ತೆ. ಕಪ್ಪಲ್ಲಿ ಭಯ ಆದರೆ ಈ ರೀತಿ ನಾವು ಮಾಡ್ಕೋಬೋದು. ಜ್ಯೂಸ್ಗಿನ್ನ ಸ್ವಲ್ಪ ದೊಡ್ಡ ಡಬ್ಬಿ ಆದರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕೂಡ ನಾನು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಅದನ್ನು ಕೂಡ ಕಪ್ಪಿಗೆ ಹಾಕ್ಕೊಂಡೆ. ಇವಾಗ ಪೂರ್ತಿಯಾಗಿ ನೀರನ್ನು ಹಾಕ್ಕೊಳ್ತೇನೆ 2 ಕಪ್ಪಿಗೂ ಕೂಡ.
ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನೋಡಿ. ತುಂಬ ಟೇಸ್ಟಿ ಇರುತ್ತೆ ಈ ಕುಲುಕು ಶರ್ಬತ್ತು, ತುಂಬಾ ಟೇಸ್ಟಿಯಾಗಿರುತ್ತೆ. ಮೇಲ್ಗಡೆಯಿಂದನೂ ಕೂಡ ಸ್ವಲ್ಪ ಪುದೀನ ಹಾಕಿದ್ದೀನಿ, ಹಾಗೂ ಇನ್ನೊಂದೊಂದು ಸ್ಲೈಸಸ್ ಇತ್ತಲ್ವಾ ನಿಂಬೆಹಣ್ಣಿಂದು, ಅದನ್ನು ಕೂಡ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಜ್ಯೂಸು. ಸಿಹಿ, ಹುಳಿ, ಖಾರ ಹಾಗೂ ಸ್ವಲ್ಪ ಉಪ್ಪು ಎಲ್ಲ, ಹಾಗೂ ಮಿಂಟ್ ಫ್ಲೇವರು, ಸಬ್ಜಾ ಬೀಜದ ಫ್ಲೇವರು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬಾ ರಿಫ್ರೆಶ್ ಆಗಿರುತ್ತೆ ಈ ಜ್ಯೂಸು. ಖಂಡಿತವಾಗಿ ಎಲ್ಲರೂ ಮನೆಯಲ್ಲಿ ಇದನ್ನು ಮಾಡಿಕೊಂಡು ಕುಡೀರಿ. ಹೊರಗೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಇದು ಕೇರಳ ಸ್ಪೆಷಲ್ ಈ ಜ್ಯೂಸು. ಕೇರಳದಲ್ಲಿ ತುಂಬ ಮಾಡ್ತಾರೆ ಈ ಜ್ಯೂಸನ್ನ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಕೊಡುವಾಗ ಖಾರನ ಅವಾಯ್ಡ್ ಮಾಡಿದ್ರೆ ಆಯಿತು. ನಾವು ಒಂದು ಮೆಣಸಿನ್ಕಾಯಿನ ಈ ರೀತಿ ಸ್ಲೈಸ್ ಮಾಡಿ ಹಾಕಿದ್ದೀವಲ್ವ, ಖಾರದ ಫ್ಲೇವರ್ ಈ ಜ್ಯೂಸ್ನಲ್ಲಿ ಬೆರ್ತ್ಕೊಂಡ್ಬಿಟ್ಟಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಎಲ್ಲರೂ. ನಿಮಗೆಲ್ಲ ಈ ಕುಲುಕೋ ಶರ್ಬತ್ತು ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.